ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ರಂಗನಾಥ್ ಅವರು ಕೂತಿರ್ತಾರೆ. ರಂಗನಾಥ್ ಅಂದ್ಕೊಂಡು ಅವ್ರ ಸ್ನೇಹಿತ ಬಂದಾಗ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಅವ್ರ ಸ್ನೇಹಿತನ ಹೆಂಡತಿ ಇಬ್ಬರು ಕೂಡ ಬರ್ತಾರೆ. ಬಂದಾದಮೇಲೆ ಹೇಗಿದೆಯಪ್ಪ ಮನೋಜ, ಹೇಗಿದೆಯಪ್ಪ ರವಿ ಅಂತ ಹೇಳಿ ಅವ್ರ ವೈಫ್ ಕೇಳಿದಾಗ ತುಂಬ ಚೆನ್ನಾಗಿದ್ದೀವಿ ಆಂಟಿ ಅಂತ ಹೇಳ್ತಾರೆ. ರಂಗನಾಥ್ ನೀನು ಹೇಗಿದೆಯಪ್ಪ ಅಂತ ಹೇಳಿದಾಗ ನಾನು ಚೆನ್ನಾಗಿದ್ದೀನಪ್ಪ, ಬಾ ಕೂತ್ಕೋ ಅಂತ ಹೇಳಿ ಕೂರಿಸ್ತಾರೆ. ಅದಾದಮೇಲೆ ಹೂವು ಹಣ್ಣು ಎಲ್ಲ ತಂದು ಒಂದು ತಟ್ಟೆ ತೊಗೊಂಬರಮ್ಮ ಅಂತ ಹೇಳಿದಾಗ ಅದಕ್ಕೆಲ್ಲ ಹೂವು ಹಣ್ಣೆಲ್ಲ ಇಟ್ಬಿಟ್ಟು ಶಾಂತಿಗೆ ಮತ್ತು ರಂಗನಾಥ್ಗೆ ಕೊಡ್ತಾರೆ. ಕೊಟ್ಟಾದ್ಮೇಲೆ ಕೂತ್ಕೋ ಅಂತ ಹೇಳಿ ಕೂರಿಸ್ತಾರೆ. ರಂಗನಾಥ್ ಅವರು ಕೂತ್ಕೊಂಡಾದ್ಮೇಲೆ ಅವ್ರು ಹೇಳ್ತಾರೆ, ಅವ್ರ ಸ್ನೇಹಿತ ರಂಗನಾಥ್ ನಾನು ನಮ್ಮ ಲೈಫೇ ಹೋಯಿತು, ನಮ್ಮ ಜೀವನನೇ ಹೋಯಿತು, ಮಾನ ಮರ್ಯಾದೆ ಎಲ್ಲ ಹೋಯಿತು ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಸರಿಯಾಯಿತು ಅಂತ ಹೇಳಿ ಅವರು ಖುಷಿಯಿಂದ ಹೇಳ್ತಾ ಇರ್ತಾರೆ. ಸ್ನೇಹಿತನ ಹೆಂಡತಿ ಹೇಳ್ತಾರೆ, ನಾವು ಎಲ್ಲ ಮಾನ ಮರ್ಯಾದೆ ಹೋಯಿತು, ನಾವು ಸತ್ತೋಗೋಣ ಅಂತ ಇದ್ವಿ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಯಾಕಮ್ಮ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅವ್ರ ಸ್ನೇಹಿತನ ಹೆಂಡತಿ ಹೇಳ್ತಾರೆ, ಇನ್ನೇನಣ್ಣ ಮಾಡೋದು, ನಾನು ಮಾನ ಮರದೆ ಹೋದ್ಮೇಲೆ ಉಳಿಯೋಕ್ಕಾಗತ್ತಾ, ಆದರೆ ಇವತ್ತಿನ ಸಂತೋಷಕ್ಕೆ ಕಾರಣ ಈ ಮೀನಾ ಸೂರ್ಯ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಆಂಟಿ ನಾನೇನು ಮಾಡಿದೆ ಅಂಥದ್ದು ಅಂತ ಹೇಳಿದಾಗ ರಂಗನಾಥ್ ಅವ್ರ ಸ್ನೇಹಿತ ಹೇಳ್ತಾರೆ, ಸೂರ್ಯ ನೀನು ಮತ್ತು ಮೀನಾ ಇಬ್ಬರು ಬಂದು ನನ್ನ ಮಗಳನ್ನ ಕರ್ಕೊಂಬಂದು ಈಗ ನನ್ನ ಮಗಳಿಗೂ ಮತ್ತು ಆ ಹುಡುಗಂಗೂ ಮದುವೆ ಮಾಡ್ಸೋಕ್ಕೆ ಅಂತ ಹೇಳಿ ತಯಾರಿ ಮಾಡಿದ್ದೀರಾ, ಆ ಮದುವೆ ಮಾಡ್ಸೋಕ್ಕೆ ಅಂತ ಮಾತುಕತೆನೂ ಕೂಡ ಮುಗಿಸಿದ್ದೀರಾ ಅಂತ ಹೇಳ್ತಾರೆ. ರಂಗನಾಥ್ ಅವ್ರ ಸ್ನೇಹಿತ ಹೇಳ್ತಾರೆ, ವಯಸ್ಸಲ್ಲಿ ಚಿಕ್ಕವನಾದರೂ ಆದರೆ ಅವನು ಕೀರ್ತಿ ದೊಡ್ಡದು, ನಮ್ಮ ಮರ್ಯಾದೆ ಎಲ್ಲ ಉಳಿಸ್ತಾ ಅಂತ ಹೇಳ್ತಾರೆ. ರಂಗನಾಥ್ ಅವ್ರದ್ದು ಫ್ರೆಂಡ್ ಹೇಳ್ತಾರೆ, ಇವತ್ತು ನನ್ನ ಮಗಳು ಮದುವೆ, ನನ್ನ ಮಗಳು ಮದುವೆ ನಡಿಬೇಕು ಅಂತ ಹೇಳಿ ನಡೀತಾ ಇದೆ ಅಂತ ಅಂದರೆ ಮೀನಾ ಸೂರ್ಯ ಇಬ್ಬರು ಕಾರಣ ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇರ್ತಾರೆ. ಶಾಂತಿ ಹೇಳ್ತಾಳೆ, ಓಹೋ ಈಗ ಹೂವು ವ್ಯಾಪಾರ ಎಲ್ಲ ಬಿಟ್ಟು ಈಗ ಬ್ರೋಕರ್ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾಳೆ ಶಾಂತಿ. ರಂಗನಾಥ್ ಅವ್ರು ಹೇಳ್ತಾರೆ, ಏನು ಮಾತಾಡ್ತಿದ್ಯಾ ಶಾಂತಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಮಾವ ಇರಲಿ ಬಿಡಿ ಮಾತಾಡಲಿ, ಈಗ ಇಬ್ಬರು ಮನಸ್ಸು ಖುಷಿಗೆ ಆಗಿರೋದೇ ನಮಗೆ ಸಾಕು, ಯಾರೇನು ಮಾತಾಡ್ತಾರೆ ಅಂತ ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಮದುವೆ ತಯಾರಿ ಎಲ್ಲ ನಡೀತಾ ಇದೆ ಅಂತ ಹೇಳಿದಾಗ ಹೌದಪ್ಪ, ಮದುವೆ ಎಲ್ಲ ತಯಾರಿ ನಡೀತಾ ಇದೆ, ಈಗ ಕಲ್ಯಾಣ ಮಂಟಪಕ್ಕೆ ಬುಕ್ ಮಾಡಬೇಕು, ಹಾಗೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಅದು ಬಂದ ತಕ್ಷಣ ಫಸ್ಟು ನಿನಗೆ ನಾನು ಲಗ್ನ ಪತ್ರಿಕೆ ಕೊಡೋದು ಅಂತ ಹೇಳಿ ಅವ್ರ ಸ್ನೇಹಿತ ಹೇಳ್ತಾರೆ. ರಂಗನಾಥ್ ಅವ್ರ ಅಂದರೆ ರಂಗನಾಥ್ ಅವರು ಫ್ರೆಂಡ್ ಹೆಂಡತಿ ಹೇಳ್ತಾರೆ, ನೀವೆಲ್ಲರೂ ಮದುವೆಗೆ ಬರಬೇಕು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ನಾವು ನಿಮ್ಮ ಸ್ವಂತದವ್ರಲ್ವಲ್ಲ, ನಾವ್ಯಾಕೆ ಬರಬೇಕು ಅಂತ ಹೇಳಿದಾಗ ರಂಗನಾಥ್ ಅವ್ರ ಫ್ರೆಂಡ್ ಹೇಳ್ತಾರೆ, ನೋಡಮ್ಮ ನಮಗೆ ಸ್ವಂತದವರು ತುಂಬಾ ಜನ ಇದ್ದಾರೆ, ಆದರೆ ನಾನು ನಿಮ್ಮ ಕುಟುಂಬದವರು ಒಬ್ಬರು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ರಂಗನಾಥ್ ಅವ್ರ ಸ್ನೇಹಿತ ಹೇಳ್ತಾರೆ, ನೋಡಿ ಅಮ್ಮ, ನಂದು ರಂಗನಾಥ್ ಅವ್ರದ್ದು ಈಗಿನ ಫ್ರೆಂಡ್ಶಿಪ್ ಅಲ್ಲ, 40-90 ವರ್ಷದ ಫ್ರೆಂಡ್ಶಿಪ್ಪು, ಈಗ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಮುಂದೆ ನಮ್ಮ ಮಗಳು ಮದುವೆ ಆದರೆ ಇನ್ನೂ ಖುಷಿಯಾಗಿರ್ತೀವಲ್ವ, ನಮಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಂಕಲ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಮನೆಯಲ್ಲಿ ಎಲ್ಲರೂ ಬರ್ತಾರೆ, ಮದುವೆಯಲ್ಲಿ ಜಾಮ್ ಅಂತ ಮದುವೆ ಮುಗಿಸೋಣ ಅಂತ ಹೇಳ್ತಾನೆ ಸೂರ್ಯ. ಮೀನಾ ಹೇಳ್ತಾಳೆ, ಆಂಟಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಹಾಗೆ ನೀವು ಮದುವೆ ತಯಾರಿ ಮಾಡ್ತಾ ಇರಿ, ಕಲ್ಯಾಣ ಮಂಟಪ ಡೆಕೋರೇಷನ್ಸ್ ಎಲ್ಲ ನಂದೇ ಇರುತ್ತೆ, ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ತುಂಬ ನನಗೆ ಖುಷಿ ಆಯ್ತಮ್ಮ ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಶಾಂತಿ ಮುಖ ನೋಡಿ ಶಾಂತಿ, ನಮ್ಮ ಫ್ರೆಂಡು ಅಂತ ಅಂದಮೇಲೆ ಅವರು ನಮ್ಮ ಮನೆಯವ್ರು ಇದ್ದಂಗೆ, ನಾವು ಅವ್ರ ಮನೆಗೆ ನಮ್ಮ ಮನೆ ಫಂಕ್ಷನ್ ನಡೀತಾ ಇದೆ ಅಂತಂದರೆ ನಾವೆಲ್ಲರೂ ಹೋಗಬೇಕು ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಂಕಲ್ ಈಗ ಹೇಗೋ ಈಗ ಮದುವೆ ರಿಸೆಪ್ಷನಲ್ಲಿ ಒಂದು ಕಾರ್ಯಕ್ರಮ ನಡಿಬೇಕಲ್ವಾ, ಅದು ನಮ್ಮಮ್ಮ ನಡೆಸ್ಕೊಡ್ತಾರೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು, ನೀವು ಸಕ್ಕರೆ ನೀನು ಹೇಗೋ ಡ್ಯಾನ್ಸ್ ಮಾಡ್ತೀಯಲ್ಲ ಮಾಡಿಬಿಡು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಹೌದು ಆಂಟಿ, ನಮ್ಮ ಫಂಕ್ಷನಲ್ಲೂ ನೀವು ಮಾಡಿದ್ರಲ್ವ ಹಾಗೆ ಮಾಡಿ ಅಂತ ಹೇಳಿದಾಗ ಅದು ನಮ್ಮ ಮನೆ ಫಂಕ್ಷನು, ಅದಕ್ಕೆ ನಾನು ಮಾಡಿದೆ, ಬೇರೆಯವ್ರ ಮನೆ ಫಂಕ್ಷನ್ಗೆಲ್ಲ ನಾನು ಮಾಡೋಕ್ಕಾಗತ್ತಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ರಂಗನಾಥ್ ಅವ್ರ ಸ್ನೇಹಿತ ಹೇಳ್ತಾರೆ, ಆ ಹುಡುಗನ ಒಬ್ಬರು ಮಾವ ಇದ್ದಾರೆ, ಒಳ್ಳೆ ಬಂಗಾರದಂಥ ಮನಸ್ಸು, ಅವರೇ ಈಗ ಮದುವೆಗೆಲ್ಲ ಮಾತಾಡಿ ಅವರೇ ಎಲ್ಲ ಅರೇಂಜ್ ಮಾಡಿರೋದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವ್ರ ಮಾವ ಅವರು ತರಕಾರಿ ಅಂಗಡಿ ಒಂದು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಶಾಂತಿ ಹೇಳ್ತಾಳೆ, ಓ ತರಕಾರಿ ಅಂಗಡಿ ಸಂಬಂಧನ ಅಂತ ಹೇಳಿದಾಗ ಇಲ್ಲ ಅಂದರೆ ನಮ್ಮ ಮನೆ ಅಳಿಯ ಆಗಿ ಬರೋರು ಅವ್ರು ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನು ಅಂತ ಹೇಳ್ತಾರೆ, ಆದರೆ ಆ ಕುಟುಂಬದಲ್ಲಿ ಒಂದು ತರಕಾರಿ ಅಂಗಡಿ ಇದೆ ಅಷ್ಟೇ ಅಂತ ಹೇಳ್ತಾರೆ. ಶಾಂತಿ ಹೇಳ್ತಾಳೆ, ಹಾಗಂದ್ರೆ
ಫಂಕ್ಷನಲ್ಲಿ ಅಂದರೆ ಅಳಿಯನ ಕಡೆಯಿಂದ ತರಕಾರಿ ಬರುತ್ತೆ, ಹಾಗಿದ್ರೆ ಖರ್ಚೇ ಇಲ್ಲ ಅಂತ ಹೇಳಿ ಅಂದರೆ ತಮಾಷೆ ಮಾಡ್ತಾಳೆ ಶಾಂತಿ. ಸೂರ್ಯ ಹೇಳ್ತಾನೆ, ಅವ್ರ ಮಾವ ಅಂತ ಹೇಳಿದ್ರಲ್ಲ, ನಾನು ನೋಡೇ ಇಲ್ಲ, ನಾವು ಯಾವಾಗ ಅವ್ರು ನೋಡೋದು ಅಂತ ಹೇಳಿದಾಗ, ಅದೇ ಅಪ್ಪ ನೀವು ಈ ಥರ ಈ ಕಡೆ ಹೋದ್ಮೇಲೆ ಅವ್ರು ಬಂದಿದ್ರು, ಬಂದು ಮಾತಾಡ್ಸ್ಕೊಂಡು ಹೋದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಸರಿ ಬಿಡಿ, ಇನ್ನೇನು ಮದುವೆಗೆಲ್ಲ ಸೇರ್ತೀವಲ್ವಾ, ಆವಾಗ ಮಾತಾಡಿದ್ರೆ ಆಯಿತು ಅಂತ ಹೇಳಿ ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರ ಸ್ನೇಹಿತ ಹೇಳ್ತಾರೆ, ಅಯ್ಯೋ ಒಳ್ಳೆ ಬಂಗಾರದಂಥ ಮನಸ್ಸು ಅವ್ರದ್ದು, ಹುಡುಗಿಗೆ ಏನು ಅಂತ ಆಡಂಬರ ಏನು ಬೇಡ, ನೀವು ಸಾಧಾರಣವಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅಂತ ಹೇಳ್ತಿದ್ದಾರೆ ಗೊತ್ತಾ ಅಂತ ಹೇಳಿ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಒಳ್ಳೆ ವಿಷಯ, ಒಳ್ಳೇದಾಗಲಿ, ಹಾಗೆ ನೀನು ಹೇಗೋ ನಂಬಿದೆಯಲ್ವಾ, ಹಾಗೆ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿದಾಗ, ಹೋಗಮ್ಮ ಮೀನಾ ಕಾಫಿ ಮಾಡ್ಕೊಂಡು ಬರೋಮ್ಮ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವ್ರು. ಇನ್ನೊಂದು ಕಡೆ ಮನೋಜ ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ಗೆ ಬಂದಮೇಲೆ ಸರ್ ಸಾಹೇಬ್ರು ಇದ್ದಾರೆ ಅಂತ ಹೇಳಿದಾಗ, ಒಬ್ಬರು ಆಚೆ ಹೋಗಿದ್ದಾರೆ, ಇನ್ನೊಬ್ರು ಒಳಗಡೆ ಇದ್ದಾರೆ, ಹೋಗಿ ಅಂತ ಹೇಳಿದಾಗ ಮನೋಜ ಒಳಗಡೆ ಹೋಗ್ತಾನೆ. ಸ್ಟೇಷನ್ ಒಳಗಡೆ ಬಂದು ಸಾಹೇಬ್ರ ಹತ್ರ ಏನು ಮಾತಾಡ್ದೆ, ಸರ್ ಅದು ಎನ್ಕ್ವೈರಿ ಮಾಡಿದ್ರಾ ಸರ್, ಹುಡುಕ್ಬಿಟ್ರಾ, ಏನು ಮಾಡ್ತಾ ಇದ್ದೀರಾ, ₹1 ₹2 ಅಲ್ಲ ಸರ್, 30 ಲಕ್ಷ, ನೀವೇನು ಮಾಡ್ತಿದ್ದೀರಾ ಕೂತ್ಕೊಂಡು ಅಂತ ಹೇಳಿ ಅವಾಜ್ ಆಗ್ತಾನೆ ಮನೋಜ. ಆ ಪೊಲೀಸ್ ಏನು ಮಾತಾಡದೆ ಆ ಫೈಲ್ನ ಏನೋ ಬರಿತಾ ಇರ್ತಾರೆ. ಮನೋಜ ಹೇಳ್ತಾನೆ, ಏನು ಸರ್ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಒಂದು ಮಾತು ಕೂಡ ಮಾತಾಡ್ತಾ ಇಲ್ವಲ್ಲ, ಮಾತಾಡಿ ಅಂತ ಹೇಳಿ ಹೇಳ್ತಾನೆ. ಮನೋಜ ಹೇಳ್ತಾನೆ, ಸರ್ ನಾನು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು, ನೀವು ಕಂಡುಹಿಡಿದಿರಾ ಏನು ಅಂತ ಹೇಳಿದಾಗ ಪೊಲೀಸ್ ಹೇಳ್ತಾರೆ, ಫಸ್ಟು ನೀನು ಯಾರು, ಎಲ್ಲಿಂದ ಬಂದಿದ್ಯಾ ಅದು ಹೇಳು, ಅದು ಬಿಟ್ಟು ನಿನ್ನೆಲ್ಲ ಪುರಾಣ ಊದ್ಬೇಡ ಅಂತ ಹೇಳಿ ಹೇಳ್ತಾರೆ. ಮನೋಜ ಹೇಳ್ತಾನೆ, ಸರ್ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು ಸರ್, 30 ಲಕ್ಷ ತಗೊಂಡು ಮನೆಯಿಂದ ಓಡೋದ ಅಂತ ಹೇಳಿದ್ವಲ್ಲ ಅಂತ ಹೇಳಿದಾಗ ಪೊಲೀಸ್ ಹೇಳ್ತಾನೆ, ಓ ಆ ಕೇಸ ಅಂತ ಹೇಳಿ ಹೇಳ್ತಾರೆ. ಪೊಲೀಸ್ ಹೇಳ್ತಾರೆ, ಅದೇನೋ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಒಡ್ಸ್ಕೊಂಡೆ ಅಲ್ಲ, ಅವನೇ ತಾನೇ ನೀನು ಅಂತ ಹೇಳಿ ಹೇಳ್ತಾರೆ. ಮನೋಜ್ ಹೇಳ್ತಾನೆ, ಸರ್ ಏನಾಯ್ತು ಹೇಳಿ ಸರ್ ಕಂಪ್ಲೇಂಟ್ ಬಗ್ಗೆ ಅಂತ ಹೇಳಿದಾಗ, ಅಲ್ಲಪ್ಪ ವಿಚಾರಿಸ್ತಾನೆ ಇದ್ದೀವಿ, ಅದು ವಿಚಾರಿಸ್ಬೇಕು ತಾನೇ, ಎಲ್ಲ ಹುಡುಕ್ಬೇಕು ತಾನೇ, ಅದು ಹೇಗೆ ಬೇಗನೆ ಹೇಳೋಕ್ಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಮನೋಜ್ ಹೇಳ್ತಾನೆ, ಇಷ್ಟೊಂದು ನಿಧಾನ ಮಾಡಬೇಕು ಅಂತ ಅಂದರೆ ನಾನೇ ಅದನ್ನು ಕಂಡುಹಿಡ್ಕೊಳ್ತೀನಿ, ನೀವು ಪೊಲೀಸ್ ಅಂತ ಯಾಕಿದ್ದೀರಾ ಅಂತ ಹೇಳಿದಾಗ ಪೊಲೀಸರು ಹೇಳ್ತಾರೆ, ಏನು ನಿನಗೆ ಕೊಬ್ಬ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾರೆ. ಪೊಲೀಸ್ ಹೇಳ್ತಾರೆ, ಅಲ್ಲ ಅದಕ್ಕೂ ಟೈಮ್ ಅಂತ ಇರುತ್ತೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ, ಸರ್ ಈಗ ಪೊಲೀಸಿಂದ ದೊಡ್ಡ ಅಧಿಕಾರಿ ಯಾರು ಅಂತ ಹೇಳಿದಾಗ ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳ್ತಾರೆ, ಅದಕ್ಕಿಂತ ದೊಡ್ಡ ಅಧಿಕಾರಿ ಯಾರು ಅಂತ ಹೇಳಿದಾಗ ಕಮಿಷನರ್ ಅಂತ ಹೇಳಿ ಹೇಳ್ತಾರೆ. ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಪ್ಪ ಅಂತ ಹೇಳಿ ಪೊಲೀಸ್ ಕೇಳಿದಾಗ, ಇನ್ನೇನು ಸರ್ ಇಷ್ಟು ದಿನ ಆದರೂ ಕಂಪ್ಲೇಂಟ್ ಕೊಟ್ಟರು ಯಾವುದೋ ರೀತಿಯಿಂದ ನನಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ, ನಾನು ಅದಕ್ಕೆ ಆ ಕಂಪ್ಲೇಂಟ್ನ ನಾನು ಡೈರೆಕ್ಟಾಗಿ ಅವ್ರ ಹತ್ರನೇ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಮನೋಜ. ಪೊಲೀಸ್ ಹತ್ರ ಹೇಳ್ತಾನೆ ಮನೋಜ, ಸರ್ ಕರೆಕ್ಟಾಗಿ ಹೇಳಿ, ಈಗ ಯಾರ ಹತ್ರ ಕಂಪ್ಲೇಂಟ್ ಕೊಟ್ಟರೆ ಬೇಗನೆ ಕೆಲಸ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ. ಪೊಲೀಸ್ ಅವ್ರು ಹೇಳ್ತಾರೆ, ನೀನೊಂದು ಕೆಲಸ ಮಾಡು, ನೀನೇ ಡೈರೆಕ್ಟಾಗಿ ಹೋಗಿ ಡೆಲ್ಲಿಗೆ ಹೋಗಿ ನೀನೇ ಈಗ ಕಂಪ್ಲೇಂಟ್ ಕೊಟ್ಬಿಡು, ಆವಾಗ ಸರಿಯಾಗುತ್ತೆ ಅಂತ ಹೇಳಿದಾಗ, ಅದು ಹೇಗಾಗುತ್ತೆ ಸರ್ ಅಂತ ಹೇಳಿ ಹೇಳ್ತಾರೆ. ಅಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದೆಯಲ್ಲ, ನಮಗೂ ಪೊಲೀಸರಿಗೆ ಬೇರೆ ಕೆಲಸನೇ ಇಲ್ವಾ, ಹೋಗಯ್ಯ ಇಲ್ಲಿಂದ ಅಂತ ಹೇಳಿ ಹೇಳಿದಾಗ, ಸರ್ 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 ಸ್ವಲ್ಪ ಮಾತಾಡೋದು ಕೇಳಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ ಮನೋಜ. ಸರ್ ನನ್ನ ದುಡ್ಡು ಎಲ್ಲೋಯ್ತು ಅಂತ ಹೇಳಿ ಸರ್, ಎಲ್ಲಿದೆ ಅಂತ ಹೇಳಿ ಸ್ವಲ್ಪ ಕಂಡುಹಿಡೀರಿ ಸರ್ ಅಂತ ಹೇಳಿ ಹೇಳಿದಾಗ, ನಾವು ಕಂಡುಹಿಡಿತೀವಿ ಹೋಗಪ್ಪ ನೀವು ಅಂತ ಹೇಳಿ ಹೇಳ್ತಾರೆ. ಮನೋಜ್ ಅಲ್ಲಿಂದ ಹೊರಟೋಗ್ತಾನೆ. ಅದೇ ಟೈಮಲ್ಲಿ ಟ್ರಾಫಿಕ್ ಪೊಲೀಸರು ಬರ್ತಾರೆ. ಏನು ಈಗ ಬಂದಿರೋದು ಅಂತ ಹೇಳಿ ಇನ್ನೊಬ್ಬ ಪೊಲೀಸು ಕೇಳಿದಾಗ, ಏನೂ ಇಲ್ಲ ಗೊತ್ತಿಲ್ಲ, ಸಾಹೇಬರು ಕರೆದ್ರು ಅದಕ್ಕೆ ಬಂದೆ ಅಂತ ಹೇಳಿದಾಗ, ನೀನೇನು ಸಾಮಾನ್ಯವಾಗಿ ಮಾಡಿದ್ಯಾ ಕೆಲಸನ, ಹೋಗಿ ಒಳಗಡೆ ಕರಿತಿದ್ದಾರೆ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಸಾಹೇಬರು ಬಂದು, ಅಲ್ಲಯ್ಯ ನೀನೇ ಒಂದು ಡಿಪಾರ್ಟ್ಮೆಂಟಲ್ಲಿದ್ದು ನೀನೇ ತಪ್ಪು ಮಾಡ್ತೀಯಲ್ಲ, ಅಂದರೆ ಫೋನಲ್ಲಿ ಮಾತಾಡಿಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋದು, ಹಾಗೆ ನೋ ಪಾರ್ಕಿಂಗಲ್ಲಿ ನೀನು ನಿಲ್ಲಿಸೋದು ಅಂತ ಹೇಳಿದಾಗ ಟ್ರಾಫಿಕ್ ಪೊಲೀಸವನು ಹೇಳ್ತಾನೆ, ಇಲ್ಲ ಸರ್ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಮೆಡಿಕಲ್ ಶಾಪಿಗೆ ಹೋಗಿದ್ದೆ, ಹಾಗೆ ನಿಲ್ಲಿಸ್ಬಿಟ್ಟು ಹೋಗಿದ್ದೆ ಅಂತ ಹೇಳಿದಾಗ, ಯಾಕೆ ಆ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ನೀನು ಸುಮ್ಮನೆ ಇರ್ತಿದ್ದ, ನೀನು ಮಾತು ಕೇಳ್ತಾ ಇದ್ದ ಇಲ್ಲ ತಾನೇ, ಈಗ ನೀನು ನೋಡಿದ್ರೆ ಆ ಜಾಗದಲ್ಲಿ ನೀನು ನಿಂತಿದ್ದೀಯಾ, ಇದು ಸರಿನಾ ನೀನು ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಕೂಡ ಒಂದೊಂದು ಕೆಲಸ ಅಂತ ಇರುತ್ತೆ, ನೀನು ಆ ಕೆಲಸನ ಬೇರೆಯವರಾಗಿದ್ದರೆ ನೀನು ಎಷ್ಟು ತಪ್ಪಾಗಿ ಮಾತಾಡ್ತಿದ್ದೆ, ಈಗ ನೀನೇ ಈ ಕೆಲಸ ಮಾಡಿದ್ಯಾ, ಏನು ಮಾಡ್ಬೇಕು ನಿನಗೆ ಅಂತ ಹೇಳಿ ಹೇಳ್ತಾರೆ. ಆ ಸಾಹೇಬರು ಹೇಳ್ತಾರೆ, ನೋಡು ನಿನ್ನ ವಿಡಿಯೋ ವೈರಲ್ ಆಗಿದೆ ನೋಡು ಅಂತ ಹೇಳಿ ಆ ಮೊಬೈಲ್ನ ಆನ್ ಮಾಡಿಕೊಟ್ಟಾಗ ಆ ವಿಡಿಯೋ ನೋಡ್ತಾನೆ. ನೋಡಿಬಿಟ್ಟು ಯೋಚನೆ ಮಾಡ್ತಾರೆ, ಈ ವಿಡಿಯೋ ವೈರಲ್ ಮಾಡೋದು ಕಾರಣ ಯಾರು ಅಂತ ಅಂದರೆ ಸೂರ್ಯನೇ. ಸೂರ್ಯ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೊಂಡಿರ್ತಾನೆ, ನನಗೆ ಸರಿಯಾಗಿ ಸಾಕ್ಷಿ ಸಿಕ್ಕಿದೆ, ಈಗ ನೀನು ತಪ್ಪಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಹೋಗಿರೋದನ್ನು ನೆನ್ಪು ಮಾಡ್ಕೋತಾ ಇರ್ತಾನೆ ಆ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ, ಸರ್ ಸಾರಿ ಸರ್, ಇನ್ಮೇಲೆ ಈ ಥರ ನಡೆಯಲ್ಲ ಅಂತ ಹೇಳಿ ಹೇಳ್ತಾರೆ. ಅವರು ಸಾಹೇಬರು ಹೇಳ್ತಾರೆ, ಈಗ ಕಮಿಷನರ್ ಆಫೀಸಿಂದ ನನಗೆ ಲೆಟರ್ ಬಂದಿದೆ, ನಿನಗೆ 4-5 ದಿನ ನಿನಗೆ ಸಸ್ಪೆಂಡ್ ಮಾಡಬೇಕಂತೆ, ಹೋಗು ರೆಸ್ಟ್ ತೊಗೊಂಬಂದ್ಬಿಡು ಅಂತ ಹೇಳಿ ಹೇಳ್ತಾರೆ. ಟ್ರಾಫಿಕ್ ಪೊಲೀಸರು ಹೇಳ್ತಾರೆ, ಸರ್ ಕಮಿಷನರ್ ಅವ್ರ ಜೊತೆ ಮಾತಾಡ್ಬೋದಾ ಅಂತ ಹೇಳಿದಾಗ, ನೀನು ಇವೆಲ್ಲ ನನ್ನ ಹತ್ರ ಮಾತಾಡಬೇಡ, ಅವತ್ತು ಒಬ್ಬ ವ್ಯಕ್ತಿ ಟ್ರಾಫಿಕ್ ಪೊಲೀಸಲ್ಲಿ ಕಾರ್ ನಿಲ್ಲಿಸ್ತಾ ಅಂತ ಹೇಳ್ಬಿಟ್ಟು ಅವತ್ತು ನೀನು ತೊಗೊಂಬಂದೆ, ಅವರೇ ಬಿಟ್ಟಿರ್ಬೋದು ಹೇಳೋಕ್ಕಾಗಲ್ಲ, ಆದರೆ ಈಗೆಲ್ಲ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ, ಈಗ ನಾನೇನು ಮಾಡೋಕ್ಕಾಗಲ್ಲ ಹೋಗು ಅಂತ ಹೇಳಿದಾಗ ಟ್ರಾಫಿಕ್ ಪೊಲೀಸ್ ಕೋಪ ಮಾಡಿಕೊಂಡು ಆಚೆ ಬರ್ತಾನೆ. ಆಚೆ ಬಂದಮೇಲೆ ಇನ್ನೊಬ್ಬ ಟ್ರಾಫಿಕ್ ಪೊಲೀಸನ್ನು
ಮೀನನ್ನು ಕೇಳ್ತಾನೆ. ಏನಾಯಿತು ಅಂತ ಕೇಳಿದಾಗ ನನಗೆ 3-4 ದಿನ ಸಸ್ಪೆಂಡ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಇದು ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅವನಿಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಮೀನನ್ನು ಹುಡ್ಕೊಂಬರ್ತಾಳೆ ಪೂಜಾ. ಏನು ಪೂಜಾ ಈಗ ಮತ್ತೆ ಹುಡ್ಕೊಂಬಂದಿದ್ದು, ಏನಾದರೂ ಐಡಿಯಾಸ್ ಬೇಕಾ ಅಂತ ಹೇಳಿದಾಗ ಹೌದು ಕರೆಕ್ಟಾಗಿ ಹೇಳ್ತೀಯ, ಅದಕ್ಕೆ ಮೀನಾ ಅನ್ನೋದು ಅಂತ ಹೇಳಿದಾಗ ಸರಿ ನನಗೆ ಎಕ್ಸ್ಟ್ರಾ ಐಡಿಯಾಸ್ ಬೇಕು ಅಂತ ಹೇಳಿ ಮಾತಾಡ್ತಾ ಇರುವಾಗ ಅದೇ ಟೈಮಲ್ಲಿ ರೋಹಿಣಿ ಬರ್ತಾಳೆ. ರೋಹಿಣಿ ನೋಡಿಕೊಂಡು ಆ ಕಡೆ ಈ ಕಡೆ ಬಚ್ಚಿಟ್ಕೊಳ್ತಾಳೆ. ಮೀನಾ ಎಲ್ಲ ಐಡಿಯಾಸ್ ಕೊಟ್ಬಿಟ್ಟು ಸರಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದಾಗ ಬಂದ್ಬಿಟ್ಟು ಏನೇ ಅಷ್ಟೊಂದು ನಿನಗೆ ಅವಳ ಜೊತೆ ಮಾತು, ನನಗಿಂತ ಅವಳ ಜೊತೆ ಜಾಸ್ತಿ ಮಾತಾಡ್ತಿಲ್ಲ ಯಾಕೆ ಅಂತ ಹೇಳಿದಾಗ ಇಲ್ಲ ರೋಹಿಣಿ ನನಗೂ ಅವಳಿಗೂ ಏನೋ ಪರ್ಸ್ನಲ್ ಮ್ಯಾಟ್ರು ಅಂದಾಗ ಅಲ್ಲ ಮೀನಾ ನಿನಗೆ ಫ್ರೆಂಡಾ ನಾನು ನಿನಗೆ ಫ್ರೆಂಡಾ ಅಂತ ಹೇಳ್ತಾಳೆ. ನನಗೆ ನಿನ್ನ ಫ್ರೆಂಡು ಅವಳು ನನಗೆ ಅಡ್ವೈಸು ಅಂತ ಹೇಳಿದಾಗ ಏನು ನಡೀತಾ ಇದೆ ನಿನ್ನರಲ್ಲಿ ಅಂತ ಹೇಳಿದಾಗ ಏನೂ ಇಲ್ಲ ಪರ್ಸ್ನಲ್ಲು, ಅದು ಟೈಮ್ ಬಂದಾಗ ಹೇಳ್ತೀನಿ ಅಂದಾಗ ಯಾರಿಗಾದರೂ ಲವ್ ಗಿವ್ ಮಾಡ್ತಾ ಇದೆಯಾ ಏನು ಅಂದಾಗ ಅದೆಲ್ಲ ಈಗ ಬೇಡ ನಾನು ಆಮೇಲೆ ಹೇಳ್ತೀನಿ, ಈಗ ನೀನು ನಾನು ತಿಂಡಿ ತಿನ್ನೋಕ್ಕೆ ಬರ್ತೀಯಾ ಇಲ್ವಾ ಅಂತ ಹೇಳಿದಾಗ ನಾನು ಬರಲ್ಲ ಹೋಗು ಅಂತ ಹೇಳ್ತಾಳೆ. ಅದಾದಮೇಲೆ ಸರಿ ನೀನು ಬರಲ್ವಾ ಅಂತೇಳಿ ಪೂಜಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಅಂದಾಗ ಬರ್ತೀನಿ ರೇ ನನಗೆ ಹೊಟ್ಟೆ ಹಸಿತಾ ಇದೆ ಅಂತೇಳಿ ಹತ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಟ್ರಾಫಿಕ್ ಪೊಲೀಸ್ ಮನೆಗೆ ಕನಕ ಬರ್ತಾಳೆ. ಕನಕ ಬಂದ್ಬಿಟ್ಟು ಏನಮ್ಮ ಹೇಗಿದ್ದೀರಾ ಅಂತ ಕೇಳಿದಾಗ ನಾನು ತುಂಬ ಚೆನ್ನಾಗಿದ್ದೀನಮ್ಮ, ನೀನು ಹಾಸ್ಪಿಟ್ಲಲ್ಲಿ ನೋಡಿಕೊಂಡೆಲ್ಲ ನನೀಗ ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾರೆ ಆ ಟ್ರಾಫಿಕ್ ಪೊಲೀಸ್ ತಾಯಿ. ಕನಕ ಹೇಳ್ತಾಳೆ ಇಲ್ಲಮ್ಮ ನೀವು ಅಂದರೆ ಹಾಸ್ಪಿಟಲಲ್ಲಿ ಮೆಡಿಸನ್ ಎಲ್ಲ ಬಿಟ್ಬಿಟ್ಟು ಬಂದಿದ್ರಲ್ಲ ಅದಕ್ಕೆ ಹೇಗೋ ನಿಮಗೆ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಬಂದೆ ಅಂತ ಹೇಳಿದಾಗ ಏನಕ್ಕಮ್ಮ ಇಷ್ಟೊಂದು ನೀನು ಕಷ್ಟಪಡ್ತಾ ಇದೆಯಾ, ನೀವು ಒಂದೇ ಒಂದು ಮಾತು ಹೇಳಿದರೆ ನನ್ನ ಮಗನ ಕಳಿಸ್ತಾ ಇದ್ದೆ, ಅವ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ರೆ ಆಗ್ತಾಯಿತ್ತು ಅಂತ ಹೇಳಿದಾಗ ಇರಲಿ ಬಿಡಮ್ಮ ನಿಮಗೂ ಮಾತಾಡ್ಸ್ದಂಗೆ ಆಗುತ್ತೆ, ನಾನು ಮೆಡಿಸನ್ನು ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಬಿಡಮ್ಮ ನನಗೂ ನಿನ್ನನ್ನು ನೋಡಬೇಕು ಅಂತ ಅನಿಸಿತ್ತು, ಈಗ ಒಳ್ಳೆಯದಾಯಿತು ನೀನು ಬಂದಿದ್ದು ಅಂತ ಹೇಳ್ತಾರೆ. ಕನಕ ಹೇಳ್ತಾಳೆ ಊಟ ಆಯ್ತೇನಮ್ಮ ನಿಮ್ಮದು ಅಂತ ಹೇಳಿದಾಗ ಇನ್ನೂ ಇಲ್ಲಮ್ಮ ಅಂತ ಹೇಳ್ತಾರೆ. ಅಲ್ಲಮ್ಮ ನೀವು ಮೆಡಿಸನ್ ತಗೊಳ್ಳೋರು ಕರೆಕ್ಟಾಗಿ ಊಟ ಮಾಡಬೇಕಲ್ವಾ ಅಂತ ಹೇಳಿದಾಗ ಏನು ಮಾಡೋದಮ್ಮ, ನನ್ನ ಮಗ ಡ್ಯೂಟಿಯಿಂದ ಬಂದಾಗಲಿಂದ ಒಂಥರ ಕೋಪ ಮಾಡಿಕೊಂಡು ಒಳಗಡೆ ಹೋದ, ಊಟಕ್ಕೆ ಕರೆದ್ರೂ ಬರ್ತಾ ಇಲ್ಲ ಅಂತ ಹೇಳಿದಾಗ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಮ್ಮ ಅಂತೇಳಿ ಕನಕ ಕೇಳ್ತಾಳೆ. ಅದೇನೋ ಗೊತ್ತಿಲ್ಲಮ್ಮ, ಬಂದ ತಕ್ಷಣ ಒಳಗಡೆ ರೂಮ್ ಲಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ಏನಂತ ಕೇಳೋಣ ಅಂತಂದರೆ ಅದು ಕೂಡ ಡೋರ್ ಓಪನ್ ಮಾಡ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಕನಕ ಹೇಳ್ತಾಳೆ ಯಾಕಮ್ಮ ಈ ಥರ ಮಾಡ್ತಾ ಇದ್ದಾರೆ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಕನಕ ಹೇಳ್ತಾಳೆ ಬನ್ನಿ ಅಮ್ಮ ಕೇಳೋಣ ಏನಾಗಿದೆ ಅಂತ ಕೇಳೋಣ ಬನ್ನಿ ಅಂತ ಹೇಳಿ ಕನಕ ಕರ್ಕೊಂಡು ಹೋಗ್ತಾಳೆ. ಟ್ರಾಫಿಕ್ ಪೊಲೀಸರು ಅವ್ರ ತಾಯಿ ಕರೀತಾರೆ, ಬಾರಪ್ಪ ಇಲ್ಲಿ ನಿನಗೆ ಯಾರೋ ಬಂದಿದ್ದಾರೆ ಬಾಯಿಲಿ ಅಂತ ಹೇಳಿ ಕರೀತಾಳೆ ಆಚೆ. ಕನಕ ಹೇಳ್ತಾಳೆ ಏನು ಸರ್ ಈ ಥರ ಮಾಡ್ತಾ ಇದ್ದೀರಾ, ಅಮ್ಮಂಗೆ ಕರೆಕ್ಟ್ ಟೈಮಿಗೆ ಊಟ ಕೊಡಬೇಕು ಟ್ಯಾಬ್ಲೆಟ್ ಕೊಡಬೇಕು ಅಂತ ನಿಮ್ಗೆ ಗೊತ್ತು ತಾನೇ, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಅಮ್ಮಂಗೆ ಹೇಳಿದೆ ಊಟ ಮಾಡಿ ಅಂತ, ಅವ್ರು ಮಾಡ್ತಾಯಿಲ್ಲ ನಾನು ಏನು ಮಾಡಲಿ ಅಂತ ಹೇಳ್ತಾರೆ. ಕನಕ ಹೇಳ್ತಾಳೆ ನೀವು ಊಟ ಮಾಡಿಲ್ಲ ಅಂತಂದರೆ ಅವ್ರು ಹೇಗೆ ಊಟ ಮಾಡ್ತಾರೆ, ಬನ್ನಿ ಊಟ ಮಾಡಿ ಅಂತ ಹೇಳಿದಾಗ ನನಗೆ ಹೊಟ್ಟೆ ಹಸಿವಿಲ್ಲ ಅಂತ ಹೇಳ್ತಾರೆ. ಅವ್ರ ತಾಯಿ ಹೇಳ್ತಾರೆ ಇದೇ ಅಮ್ಮ ಅವ್ನು ಬರ್ರೆ ಇದೇ ಮಾತು ಹೇಳ್ತಾ ಇರೋದು ಅವ್ನು ಬಂದಾಗ್ಲಿಂದ ಅಂತ ಹೇಳ್ತಾರೆ. ಕನಕ ಹೇಳ್ತಾಳೆ ನಿಮ್ಮ ಪರ್ಮಿಷನ್ ಇಲ್ಲದೇ ನಾನು ಒಂದು ಮಾತು ಕೇಳ್ತಾ ಇದ್ದೀನಿ ಬೇಜಾರ ಮಾಡ್ಕೋಬೇಡಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದರೆ ನಿಮಗೆ ಒಂದು ಮಾತು ಕೇಳ್ತೀನಿ, ಏನಾದರೂ ಪರ್ಸ್ನಲ್ ಮ್ಯಾಟ್ರು ಅಂತ ನೀವು ತಿಳ್ಕೊಬೇಡಿ, ಆದರೆ ಕೇಳ್ತಾ ಇದ್ದೀನಿ ಏನಾದರೂ ಕೆಲಸದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳಿದಾಗ ಹೌದು ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ. ಕನಕ ಹೇಳ್ತಾಳೆ ನೀವು ಕೆಲಸದ ವಿಷಯನ ಮನೆಗೆ ತಂದರೆ ಹೇಗೆ, ಕೆಲಸದ ವಿಷಯನ ಕೆಲಸದ ಹತ್ರ ಬಿಟ್ಟು ಮನೆ ವಿಷಯನ ಮನೆಯಲ್ಲಿ ನೋಡಿದ್ರೆ ತಾನೇ ನೀವು ಇದು ಆಗೋದು, ಈಗ ಮನೆ ವಿಷಯನ ಕೆಲಸದ ವಿಷಯನ ಮನೇಲಿ ನೋಡಿದ್ರೆ ಅಲ್ಲಿ ಪ್ರಾಬ್ಲಮ್ಮೇ ಆಗುತ್ತೆ ಅಲ್ವಾ ಅಂತ ಹೇಳ್ತಾಳೆ ಕನಕ. ಟ್ರಾಫಿಕ್ ಪೊಲೀಸರು ಹೇಳ್ತಾರೆ ನಾನು ಆ ಥರನೇ ಇದ್ದೆ, ಆದರೆ ಈಗ 3-4 ದಿನ ನನಗೆ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಟ್ರಾಫಿಕ್ ಪೊಲೀಸರು ತಾಯಿ ಹೇಳ್ತಾರೆ ಏನು ಹೇಳ್ತಾ ಇದೀಯಾ, 4-5 ದಿನ ಸಸ್ಪೆಂಡ್ ಮಾಡಿದಾರಾ ಯಾಕೆ ಅಂತ ಕೇಳಿದಾಗ ಕನಕ ಹೇಳ್ತಾಳೆ ಏನಾಯಿತು ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ ನಿಮಗೆ ಅಂತ ಕೇಳ್ತಾಳೆ. ಕನಕ ಹೇಳ್ತಾಳೆ ಅಲ್ಲ ನೀವು ವೆರಿ ಸ್ಟ್ರಿಕ್ಟ್ ಅಲ್ವಾ, ನಾವೇ ಏನಾದರೂ ಹೆಲ್ಮೆಟ್ ಹಾಕೊಂಬರಲಿಲ್ಲ ಅಂತಂದರೆ ನಮ್ಮ ಹತ್ರನೇ ಫೈನ್ ತೊಗೊಳ್ತೀರಾ, ಅಂಥದ್ರಲ್ಲಿ ನಿಮ್ಗೆ ಯಾಕೆ ಸಸ್ಪೆಂಡ್ ಮಾಡಿಟ್ರು ಅಂತ ಹೇಳ್ತಾರೆ. ಕನಕನ ಹತ್ರ ಹೇಳ್ತಾನೆ ಇಲ್ಲ ನಾನು ಅಮ್ಮನ ಹತ್ರ ಮಾತಾಡ್ತಾ ಫೋನಲ್ಲಿ ಮೆಡಿಕಲ್ ಶಾಪಲ್ಲಿ ಟೆನ್ಷನಲ್ಲಿ ಇದ್ದೆ, ನೋ ಪಾರ್ಕಿಂಗ್ ಬೋರ್ಡು ನೋಡಿಲ್ಲ, ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಫ್ರಾಡ್ ನನ್ನ ವೀಡಿಯೋ ಮಾಡಿಬಿಟ್ಟು ವೈರಲ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದಾಗ ಯಾರದು ಆ ಥರ ಮಾಡಿರೋದು ಅಂತ ಕನಕ ಕೇಳ್ತಾಳೆ. ಅದು ಯಾರೋ ಗೊತ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ಅಂತ ಹೇಳಿದಾಗ ಅಲ್ಲಪ್ಪ ಇದುವರೆಗೂ ನಿನಗೆ ಒಂದು ರಿಮಾರ್ಕು ಕೂಡ ಇರಲಿಲ್ಲ, ಇದು ನೋಡಿದ್ರೆ ಈ ಥರ ಆಯ್ತಲ್ಲ ಅಂತ ಅವ್ರ ತಾಯಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಕನಕ ಹೇಳ್ತಾಳೆ ಯಾವುದೇ ರೀತಿಯಿಂದ ಟೆನ್ಷನ್ ತೊಗೋಬೇಡಿ, 3-4 ದಿನ ತಾನೇ ಆರಾಮಾಗಿ ಮನೇಲಿ ಅಮ್ಮನ ಜೊತೆ ಹಾಯಾಗಿರಿ, ಆಮೇಲೆ ಡ್ಯೂಟಿಗೆ ಅಟೆಂಡ್ ಆಗಿರೋಂತೆ, ಅದರಲ್ಲೇನಿದೆ ಏನು ಪರ್ಮನೆಂಟಾಗಿ ಅವ್ರೇನು ನಿಮಗೆ ಸಸ್ಪೆಂಡ್ ಮಾಡಿಲ್ವಲ್ಲ, ನೀವು ಬೇಜಾರು ಯಾಕೆ ಆಗ್ತೀರಾ
ಖುಷಿಯಾಗಿದ್ದೀರಾ, ಅಮ್ಮನ ಜೊತೆ ಖುಷಿಯಾಗಿರಿ ಅಂತ ಹೇಳಿದಾಗ ಟ್ರಾಫಿಕ್ ಪೊಲೀಸು ಮತ್ತು ಅವ್ರ ತಾಯಿ ತುಂಬ ಖುಷಿಯಾಗಿ ಅಮ್ಮ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಕನಕಂಗೆ ಹೇಳಿದಾಗ, ಇಲ್ಲಮ್ಮ ನನಗೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಕನಕ. ಸೂರ್ಯ ಮನೆಗೆ ಬಂದು ಮೀನಾ ಮೀನಾ ಅಂತ ಹೇಳಿ ಖುಷಿಯಾಗಿ ಬಂದು, ಮೀನಾ ಫಸ್ಟು ಸ್ವೀಟ್ ಮಾಡು ನಿನಗೊಂದು ಹೇಳ್ತೀನಿ ಅಂತ ಹೇಳಿದಾಗ, ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ, ಏನಾಯ್ತು ಹೇಳಿ ಅಂತ ಹೇಳಿದಾಗ, ಮೀನಾ ಏನಾಯಿತು ಗೊತ್ತಾ, ಟ್ರಾಫಿಕ್ ಪೊಲೀಸ್ ಅವನು ನನಗೆ ಎಷ್ಟು ಕಷ್ಟ ಕೊಟ್ಟನೋ ಅವನಿಗೆ ಇವತ್ತು ಎಷ್ಟು ಕಷ್ಟ ಆಗಿದೆ ಗೊತ್ತಾ, ನೀನು ಫಸ್ಟು ಸ್ವೀಟ್ ಮಾಡು ಅಂತ ಹೇಳಿದಾಗ, ಇವತ್ತು ಅವ್ನು ಪೊಲೀಸು ಟ್ರಾಫಿಕ್ಕಲ್ಲಿ ಅಂದರೆ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ವಿ ಅಂದರೆ ಮೆಡಿಕಲಲ್ಲಿ ಹೋಗಿ ಇದು ಫೋನಲ್ಲೇ ಮಾತಾಡಿಕೊಂಡು ಮೆಡಿಕಲಲ್ಲಿ ಹೋಗಿ ಮೆಡಿಸಿನ್ ತೊಗೊಳ್ತಾ ಇದ್ದ, ಅದನ್ನು ವೀಡಿಯೋ ಮಾಡಿ ವೈರಲ್ ಮಾಡಿದೆ, ಇವತ್ತು ಅವನು ಸಸ್ಪೆಂಡ್ ಆಗಿದ್ದಾನೆ ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ರೀ ಈ ಥರ ಎಲ್ಲ ಮಾಡೋದು ತಪ್ಪು ತಾನೇ, ಅವ್ರು ಏನೇನು ಕಷ್ಟದಲ್ಲಿ ಇರ್ತಾರೋ ಏನೋ, ಅವ್ರು ಮೆಡಿಕಲ್ ಶಾಪಿಗೆ ಹೋಗಿದ್ದಾರಂತ ಅಂದರೆ ಯಾರಿಗೂ ಏನೋ ಆಗಿರುತ್ತೆ, ಅಂಥದ್ರಲ್ಲಿ ನೀವು ನೋಡಿದರೆ ಸ್ವೀಟ್ ಕೇಳ್ತಾ ಇದ್ರ ಸ್ವೀಟು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ ಮೀನಾ. ಈಗೇನು ಸ್ವೀಟ್ ಮಾಡ್ತೀಯ ಇಲ್ವಾ ಅಂತ ಹೇಳಿ ಅಂದರೆ ಸೂರ್ಯ ಕೇಳಿದಾಗ, ಇಲ್ಲ ನಾನು ಮಾಡಲ್ಲ, ಅಲ್ಲ ಇನ್ನೊಬ್ರು ಕಷ್ಟದಲ್ಲಿದ್ದರೆ ನೀವು ಸ್ವೀಟ್ ಮಾಡ್ಕೊಂಡು ತಿನ್ಬೇಕಾ ಅಂತ ಹೇಳಿದಾಗ, ಸೂರ್ಯ ಕೋಪ ಮಾಡಿಕೊಂಡು ಜಗಳ ಮಾಡ್ತಾನೆ, ಈಗೇನು ಇವಾಗ ನೀನು ಸ್ವೀಟ್ ಮಾಡ್ತೀಯ ಮಾಡಲ್ವಾ, ಮಾಡಬೇಡ ಬಿಡು ಅಂತ ಹೇಳಿ ಕೋಪ ಮಾಡ್ಕೊಂಡಾಗ, ಅಲ್ಲ ರೀ ಯಾರೋ ಒಬ್ಬರು ಕಷ್ಟದಲ್ಲಿ ಇದ್ದಾರೆ, ಅವ್ರ ಕೆಲಸ ಹಾಳಾಗಿದೆ ಅಂತ ಅಂದರೆ, ಕೆಲಸ ಹೋಗಿದೆ ಅಂತ ಅಂದರೆ ನಿಮಗೆ ಸ್ವೀಟ್ ಬೇಕಾ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ ಮೀನಾ. ಇನ್ನು ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಆದಮೇಲೆ ಮೀನಂಗೆ ಡ್ರೈವಿಂಗ್ ಕ್ಲಾಸ್ ಕಳ್ಸೋಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸೂರ್ಯ. ಸರಿ ಬಾ ಇಲ್ಲಿ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ ಕೀನ ಆನ್ ಮಾಡು ಅಂತ ಹೇಳಿ ಹೇಳ್ತಾರೆ. ಸರಿ ಸೀಟ್ ಬೆಲ್ಟ್ನ ಕರೆಕ್ಟಾಗಿ ಹಾಕೋಬೇಕು ಅಂತ ಹೇಳಿ ಕೂರಿಸ್ಬಿಟ್ಟು ಸೀಟ್ ಬೆಲ್ಟ್ನ ಹಾಕ್ತಾನೆ. ಸರಿ ಕರೆಕ್ಟಾಗಿ ಓಡಿಸ್ಬೇಕು ಮೀನಾ ಅಂತ ಹೇಳಿ ಕರೆಕ್ಟಾಗಿ ಡ್ರೈವಿಂಗ್ನ ಕಲಿಸ್ಕೊಡ್ತಾ ಇರ್ತಾನೆ. ಹಾಗೆ ಹೋಗ್ತಾ 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 ಅಲ್ಲಿ ಶ್ರುತಿ ಸಿಗ್ತಾಳೆ. ಏ ಮೀನಾ ಅಲ್ಲೇ ನೀನು ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು ಶ್ರುತಿ ಇದೊಂಥರ ಚೆನ್ನಾಗಿದೆ ಜಾಲಿಯಾಗಿದೆ ಅಂತ ಹೇಳಿದಾಗ, ಏನು ಹೇಳಿದೆ ಮೀನಾ ಜಾಲಿಯಾಗಿದೆಯಾ ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಶ್ರುತಿ ಹೇಳ್ತಾಳೆ, ಮೀನಾ ಅವ್ರು ಹೆಂಗೆ ಕೂತ್ಕೊಳ್ಳಿ ಫೋಟೋ ತೊಗೊಳ್ತೀನಿ ಅಂತ ಹೇಳಿ ಫೋಟೋ ತೊಗೊಳ್ತಾ ಇರ್ತಾಳೆ. ಹಾಗೆ ಸರಿ ನಾನು ಫೋಟೋ ಎಲ್ಲ ತೊಗೊಂಡಿದ್ದೀನಿ ಅದು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ಬೇಡ ಶ್ರುತಿ, ಲಾಸ್ಟ್ ಟೈಮ್ ಫೋಟೋ ನೀನು ಅಪ್ಲೋಡ್ ಮಾಡಿದ್ದಕ್ಕೆ ಯಾರೋ ಬಂದು ನನಗೆ ಫಾಲೋ ಮಾಡ್ಕೊಂಬಂದ, ಈಗ ಈ ಥರ ಏನಾದರೂ ಆಯ್ತು ಅಂದರೆ ಇನ್ಯಾರಾದರೂ ಬಂದರೆ ನಾನೇನು ಮಾಡಲಿ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ ಹೌದು ಅಂತ ಹೇಳ್ತಾ ಇರ್ತಾನೆ. ಸರಿ ನೀವು ಡ್ರೈವಿಂಗ್ ಕಲಿಸಿ ನಾನು ಹೋಗ್ತೀನಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ. ಸರಿ ನೀವು ಹೋಗೋಣ ಅಂತ ಹೇಳಿ ಶ್ರುತಿ ಹೋದ್ಮೇಲೆ ಸೂರ್ಯ ಕರ್ಕೊಂಡು ಹೋಗ್ತಾ ಇರ್ತಾನೆ. ಟಕ್ಕನಾಗೆ ಬ್ರೇಕ್ ಹಾಕ್ತಾಳೆ ಮೀನಾ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಬ್ರೇಕ್ ಮೇಲೆ ಕಾಲು ಇಡಬೇಡ ಅಂತ, ಏನು ನೋಡಿದ್ರೆ ನೀನು ಈ ಥರ ಮಾಡ್ತೀಯ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾನೆ ಸೂರ್ಯ. ಮೀನಾ ಏನೋ ಮಾತಾಡ್ದಂಗೆ ಕೂತ್ಕೊಂಡಿರ್ತಾಳೆ. ಮೀನಾ ಸೂರ್ಯ ಹೇಳ್ಕೊಟ್ಟಿದ್ದಷ್ಟು ತುಂಬಾ ತಪ್ಪು ಮಾಡ್ತಾ ಇರ್ತಾಳೆ. ನಿನಗೆ ಎಷ್ಟು ಸಲ ಹೇಳಬೇಕು ಮೀನಾ, ಪದೇ ನೀನು ಕ್ಲಚ್ ಮೇಲೆ ಯಾಕೆ ಕಾಲಿಡ್ತಾ ಇದೆಯಾ, ನಿನಗೆ ಎಷ್ಟು ಸಲ ಹೇಳಿ ಅಂತ ಹೇಳಿ ಕೋಪ ಮಾಡಿಕೊಂಡು ಮತ್ತೆ ಜಗಳಾಡ್ತಾ ಇರ್ತಾನೆ ಸೂರ್ಯ. ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ, ನೀವು ಯಾಕೆ ಇಷ್ಟೊಂದು ನನಗೆ ಬೈತಾ ಇದ್ದೀರಾ, ನಾನು ಈಗ ತಾನೇ ಕಲಿತಾ ಇದ್ದೀನಿ, ಮೆಲ್ಲಕ್ಕೆ ಹೇಳಿ ಅದಕ್ಕೆ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಪದೇ ನಾನು ಹೇಳಿದಷ್ಟು ನೀನು ತಪ್ಪು ಮಾಡ್ತಾನೆ ಇದೆಯಾ, ಹಾಗಂತ ನೀನು ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಹೇಳಿದಾಗ, ಅಲ್ಲ ರೀ ನನಗೆ ಈ ಥರನೇ ಮಾಡ್ತಾ ಇದ್ದೀರಾ, ಬೇರೆ ಸ್ಟೂಡೆಂಟ್ ಯಾರಾದರೂ ಬಂದರೆ ಈ ಥರ ಮಾಡಿದ್ರೆ ಒಂದೇ ದಿನ ಓಡೋಗ್ಬಿಡ್ತಾರೆ ಅಂತ ಹೇಳಿದಾಗ, ಇನ್ನೇನು ಮತ್ತೆ ತಪ್ಪು ಮೇಲೆ ತಪ್ಪು ಮಾಡಿದ್ರೆ ಮತ್ತೆ ನಾನು ಬುದ್ಧಿ ಹೇಳಬೇಕಾಗತ್ತೆ ಅಂತ ಹೇಳ್ತಾನೆ ಸೂರ್ಯ. ಮೀನಾ ಕೋಪ ಮಾಡ್ಕೊಂಡಿರೋದು ನೋಡಿ ಸೂರ್ಯನೂ ಕೂಡ ತಮಾಷೆಗೆ ಹೇಳಿದೆ ಕಣೆ ಮೀನಾ, ಸರಿ ನೀನು ಈ ಒಳ್ಳೇದು ಅಂದರೆ ಜೋರಾಗಿ ಮಾತಾಡದೇ ಇದ್ದರೆ ಯಾರೂ ಕಲಿಯಲ್ಲ, ಹಾಗಾಗಿ ನಾನು ಈಗ ಸ್ಮೂತಾಗಿ ಮಾತಾಡ್ತೀನಿ ಆಯಿತಾ, ಈಗ ನೀನು ಡ್ರೈವಿಂಗ್ ಮಾಡಲೇಬೇಕು ಅಂತ ಹೇಳಿ ಹೇಗೋ ಮಾಡಿ ಪುಸ್ಲಾಯಿಸಿ ನಿಮ್ಮ ಪ್ಲ್ಯಾನ್ ಮಾಡಿ ಡ್ರೈವಿಂಗ್ ಕಲ್ಸಕ್ಕಂತ ಹೇಳ್ಬಿಟ್ಟು ಒಪ್ಪಿಸ್ತಾನೆ. ಅದಾದಮೇಲೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.